ಎಸ್, ರಾಹುಲ್ ದ್ರಾವಿಡ್ ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ. ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ HSR ಲೇಔಟ್ಗೆ ಬಂದಿದ್ದಾರೆ ರಾಹುಲ್ ದ್ರಾವಿಡ್. ಗಮನಿಸ್ತಾ ಇದೀವಿ ಕ್ಯೂನಲ್ಲಿ ನಿಂತಿರೋದನ್ನ. ಇವತ್ತು ಪ್ರಜಾಪ್ರಭುತ್ವ, ಪ್ರಜೆಗಳು ತಮ್ಮ ಪ್ರಭುತ್ವವನ್ನ, ತಮ್ಮ ಹಕ್ಕನ್ನ ಮೆರೆಯುವಂತಹ ದಿನ. ಗಲಾಟೆ ಮಾಡಬೇಡಿ ಯಾರು. ಸಾರ್ವತ್ರಿಕ ಮತದಾನ ಇವತ್ತು ಲೋಕಸಭೆಯ ಕರ್ನಾಟಕದ ಮೊದಲ ಹಂತದ ಮತದಾನ ಪ್ರಾರಂಭವಾಗಿದೆ. 14 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಅದು ನಮ್ಮ ತುಮಕೂರು ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಮತದಾನ ಪ್ರಾರಂಭವಾಗಿದೆ. ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಮತದಾನ ಮಾಡುವಂಥದ್ದು. ಜೊತೆಗೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿರುವಂಥದ್ದು. ಅದರಲ್ಲಿಯೂ ಕೂಡ ಮತದಾನ ಮಾಡುವ ಮೂಲಕ ತಮ್ಮ ಒಬ್ಬ ಪ್ರತಿನಿಧಿಯನ್ನು ದೇಶದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಜನಗಳಿಗಿದೆ. ಏಕೆಂದರೆ ಜನಗಳೇ ನಾಯಕರಾಗಿರುವಂತಹ ಅವರ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇವತ್ತು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು. ಹಾಗೆ ಇವತ್ತೆಲ್ಲರೂ ಕೂಡ ತಮ್ಮ ತಮ್ಮ ಮತದ ಮಹತ್ವವನ್ನು ಅರಿತು ಪ್ರತಿಯೊಬ್ಬರೂ ಕೂಡ ಮನೆಯಿಂದ ಬಂದು ಓಟನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಓಟ್ ಮಾಡೋದಕ್ಕೆ ತುಂಬ ಅನುಕೂಲಗಳನ್ನು, ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ. ಇವತ್ತು 80 ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಕುಳಿತು ಮತದಾನ ಮಾಡುವಂಥದ್ದು. ಮತದಾನ ಕ್ಷೇತ್ರಕ್ಕೆ ಬಂದಾಗ ಅಂಗವಿಕಲರಿಗೆ ವೀಲ್ ಚೇರ್ ಇಟ್ಟಿದ್ದಾರೆ ಮತ್ತು ಬೇಕಾದ ಸೌಕರ್ಯಗಳು, ನೀರಿನ ಸೌಕರ್ಯಗಳು ಎಲ್ಲವನ್ನೂ ಇವತ್ತು ಒದಗಿಸಿಕೊಟ್ಟು ಯಾವುದೇ ತೊಂದರೆ ಆಗದಾಗೆ ಮತದಾನ ಮಾಡುವವರಿಗೆ ಪ್ರತಿಯೊಂದು ವ್ಯವಸ್ಥೆ ಇರಬೇಕು ಅಂತ ತಿಳ್ಕೊಂಡು ಇವತ್ತು ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಅನುಕೂಲ ಇದೆ ಅನ್ನೋ ಪ್ರಶ್ನೆ ಅಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ. ಇದು ಪ್ರತಿಯೊಬ್ಬ ಕರ್ತವ್ಯನ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುವಂಥದ್ದು. ನಾವೆಲ್ಲರೂ ಕೂಡ ಏನೇ ಆಗಲಿ ಏನೇ ಇರಲಿ ನಾವೆಲ್ಲ ಭಾರತೀಯ ಪ್ರಜೆಗಳು ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರಬೇಕಾಗಿರುವಂಥದ್ದು. ಈ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಕೂಡ ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ನಮ್ಮ ಮಠದ ಪರಂಪರೆಯಂತೆ ನಮ್ಮ ಪರಮ ಪೂಜ್ಯರು ಬಹಳಷ್ಟು ವರ್ಷಗಳ ಕಾಲ ಮತದಾನ ಮಾಡಿದಂತಹವರು, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮತದಾನ ಮಾಡಿರುವಂಥವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅಂತ ಭಾವಿಸಬೇಕಾಗಿರುವಂಥದ್ದು. ಅದೇ ರೀತಿಯ ಮತಗಟ್ಟೆಗೆ ಹೋಗಿ ಇವತ್ತು ಮತದಾನ ಚಲಾಯಿಸಿ. ಗ್ರಾಮಾಂತರ ಪ್ರದೇಶಗಳ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗುತ್ತೆ. ವೈಯಕ್ತಿಕ ಅಭಿಪ್ರಾಯ ಅಂದರೆ 100ಕ್ಕೆ 100ರಷ್ಟು ಮತದಾನ ಆಗಬೇಕು. ಒಂದು ನ್ಯಾಯಯುತವಾದ ಮತದಾನ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಇವತ್ತು ಮತದಾನ ಕಡ್ಡಾಯ. ಎಸ್, ಸಿದ್ಧಗಂಗಾ ಶ್ರೀಗಳು ತಮ್ಮ ಹಕ್ಕನ್ನ ಚಲಾಯಿಸಿ ಬಂದು ಎಲ್ಲರೂ ಮತವನ್ನ ಚಲಾಯಿಸಿ ಅಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.